ವಸುದನ್ನ ಎಲ್ಲ ಕಡೆ ಹುಡುಕಾಯ್ತು, ಎಲ್ಲೂ ಸಿಕ್ತಿಲ್ಲ. ಇನ್ ಎಲ್ಲಿ ಅಂತ ಇವಳನ್ನು ಹುಡ್ಕೋದು? ಎಲ್ಲಿ ಹೋದ್ಲು, ಎಲ್ಲಿದ್ದಾಳೋ, ಏನ್ ಮಾಡ್ಕೊಂಡಿದ್ದಾಳೋ? ಕೀರ್ತಮ್ಮ, ಕೀರ್ತಮ್ಮ, ಕೂತ್ಕೊಳ್ಳಿ. ಕೂತ್ಕೋತೀನಮ್ಮ. ಆದ್ರೆ ಕೀರ್ತಮ್ಮ, ಏನಮ್ಮ ನೀನು ಮುಖ್ಯವಾದ ವಿಷಯ ಹೇಳ್ತಾ ಇದ್ದೀನಿ, ನೀನು ಕೇಳಿಸ್ಕೊತಾನೆ ಇಲ್ವಲ್ಲ? ಏನು ಏನು ಅಂತ ಹೇಳಿದ್ರೆ ಅದನ್ನ ಅರ್ಥ ಮಾಡ್ಕೊಳ್ಳೋ ಸ್ಥಿತಿ ನೀವಿಲ್ಲ ಅನ್ಸುತ್ತೆ. ಒಂದ್ ನಿಮಿಷ ಇರಿ. ಹಾ, ನೋಡಿ ಇದನ್ನ. ಇನ್ನು ಅವಳಪ್ಪ ಒಂಟಿ ಕೈ ದುರುಳ. ಕೇಶವಣ್ಣನ ಮದುವೆ ನಿಲ್ಸಕ್ಕೆ ಒಬ್ಳು ಬಂದಿದ್ಲು. ಅವಳು ಈಗಾಗ್ಲೇ ಕೇಶವ ನನ್ನ ಮದುವೆ ಆಗಿದ್ದಾನೆ, ಅವನ ಮಗು ನನ್ನ ಹೊಟ್ಟೆಲ್ ಬೆಳೀತಿದೆ ಅಂದ್ಲು. ಆಗ ಅಂಜಲಿ ಅವಳಿಗೆ ಉಗಿದು, ಏಯ್, ನಾನು ಮದುವೆ ಆಗೋ ಗಂಡು ಎಷ್ಟು ಒಳ್ಳೆಯವನು ಅಂತ ನನಗೆ ಗೊತ್ತು ಅಂತ ಸಿಕ್ಕಾಪಟ್ಟೆ ಬೈದು ಕೇಶವಣ್ಣನ ಕೈಲಿ ತಾಳಿ ಕಟ್ಟಿಸ್ಕೊಂಡ್ಲು. ಇದನ್ನೆಲ್ಲ ಯಾಕೆ ಹೇಳ್ತಿದ್ದೀರಿ ಅಣ್ಣ? ಅದೇ ಅವತ್ತು ಸುಳ್ಳು ಹೇಳಿ ಮದುವೆ ನಿಲ್ಸಕ್ ಬಂದವಳನ್ನ ಪೊಲೀಸ್ನವ್ರು ಒದ್ದಾಗ ಅವಳು ಏನ್ ಹೇಳಿದ್ಲು ಗೊತ್ತಾ? ನಾನು ಹೇಳ್ತಿರೋದೆಲ್ಲ ಸುಳ್ಳು, ನನ್ನನ್ನು ಕಳಿಸಿದ್ದು ಒಬ್ಬ ಒಂಟಿ ಕೈಯವನು ಅಂದ್ಲು. ಅವನೇ ಇವನು ಅನ್ಸುತ್ತೆ. ಹಾಗಾದ್ರೆ ಅಂಜಲಿ ಅವರಪ್ಪ ಇಬ್ರು ಸೇರಿ ಮನೆನ ಒಡೆಯಕ್ಕೆ ಪ್ಲಾನ್ ಮಾಡ್ತಿದ್ದಾರೆ. ಅದ್ ಸರಿ, ಇವನೇ ಅಂಜಲಿ ಅಪ್ಪ ಅಂತ ನಿಮ್ಗೆ ಹೇಗೆ ಗೊತ್ತಾಯ್ತಣ್ಣ? ಅಂಜಲಿ ಫೋನಲ್ಲಿ ಮಾತಾಡ್ತಿದ್ದನ್ನ ನಾನು ಕೇಳಿಸ್ಕೊಂಡೆ. ಹಾಗಾದ್ರೆ ಅಲ್ಲಿಗೆ ಇವನೊಬ್ನೇ ಅಲ್ಲ, ಇನ್ನೂ ಒಬ್ಬ ಬಂದಿದ್ದಾನೆ. ನನ್ನ ಕಾಲಲ್ಲಿ ಅದೆಲ್ಲ ಬಿಚ್ಕೊಳಕ್ಕೆ. ಲೈಫ್ ಜಿಂಗಲ್ಲ ಜಿಂಗಲ್ಲ. ಯಾರು ಅಂತ ಸರಿಯಾಗಿ ಗೊತ್ತಾಗ್ಲಿಲ್ಲ. ನನಗ್ ಗೊತ್ತು, ಮನುಷ್ಯ ಅನ್ಸ್ಕೊಳಕ್ಕೆ ಯೋಗ್ಯತೆ ಇಲ್ದಿರೋನ್ ಇವನು. ಇವ್ರೇನ್ ಮಾತಾಡ್ತಿದ್ರು? ಏನ್ ಮಾತಾಡ್ತಿದ್ರು ಅಂತ ಗೊತ್ತಾಗ್ಲಿಲ್ಲ. ನಾನು ತುಂಬಾ ದೂರ ಇದ್ದೆ, ಅದಕ್ಕೆ ಯಾವ್ದಕ್ಕೂ ಇರ್ಲಿ ಅಂತ ವಿಡಿಯೋ ತಗೊಂಡ್ಬಂದೆ. ಅಂತೂ
ಈ ದುಷ್ಟಕೂಟದಲ್ಲಿ ಇವರೆಲ್ಲರೂ ಇದ್ದಾರೆ ಅಂತ ಆಯ್ತು. ಈಗ ಏನ್ ಮಾಡೋದು ಕೀರ್ತಮ್ಮ? ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡಿ ನಾನೊಂದು ಪ್ಲಾನ್ ಮಾಡ್ತೀನಣ್ಣ. ನಂಗೆ ಸ್ವಲ್ಪ ಟೈಮ್ ಕೊಡಿ. ಅಲ್ಲ ಕೀರ್ತಮ್ಮ, ಇದಕ್ಕೆ ಯಾಕೆ ಬೇಕು ಟೈಮು? ವಿಷಯ ಹೀಗೆ ಅಂತ ಮನೆಯವ್ರ ಮುಂದೆ ಹೇಳ್ಬಿಟ್ರೆ? ಆತರ ಪಟ್ರೆ ಕೆಲಸ ಆಗಲ್ಲ ಅಣ್ಣ. ಇದು ಅಂಜಲಿ ಒಬ್ಳ ಆಟ ಅಲ್ಲ. ಈ ಆಟದಲ್ಲಿ ಯಾರ್ಯಾರ ಕೈವಾಡ ಇದೆ ಅನ್ನೋದನ್ನ ತಿಳ್ಕೊಂಡು ವಿಷಯ ಮುಟ್ಟಿಸ್ಬೇಕು. ತೊಂಗೆ ಮುರಿದ್ರೆ ಚಿಗುರುತ್ತೆ ಅಣ್ಣ. ನಾವು ಕಿತ್ತು ಬಿಸಾಡ್ಬೇಕಾಗಿರೋದು ಬೇರನ್ನ. ಸರಿನಮ್ಮ, ಏನ್ ಮಾಡ್ಬೇಕೋ ಅದನ್ನ ಆದಷ್ಟು ಬೇಗ ಮಾಡು. ಇಲ್ಲ ಅಂದ್ರೆ ನಮ್ಮ ಕಣ್ಣೆದುರಿಗೆ ಅಪ್ಪಾಜಿ ಕಟ್ಟಿರೋ ಒಗ್ಗಟ್ಟಿನ ಮನೆ ಮುರಿದಿರೋ ಹಾಗೆ ನೋಡ್ಕೊಳ್ಳೋದಕ್ಕೆ ನಾನಿರೋದಣ್ಣ. ನೀವು ಹೋಗಿ ಬನ್ನಿ, ನಾನು ನಿಮಗೆ ಫೋನ್ ಮಾಡ್ತೀನಿ. ಸರಿನಮ್ಮ. ಗಾಬರಿ ಆಗಿತ್ತು ಗೊತ್ತಾ? ಆಗ್ಲಿಂದ ನಿನ್ನ ಹುಡ್ಕೊಂಡು ಎಲ್ಲರೂ ಓಡಾಡ್ತಿದೀವಿ. ಹೇಳಿ ಹೋಗ್ಬೇಕು ತಾನೆ. ವಸುಧಾ, ವಸುಧಾ, ಅಳ್ಬೇಡ, ಅಳ್ಬೇಡ ವಸುಧಾ. ಯಾಕೆ ಅಳ್ತಿದ್ಯಾ ವಸುಧಾ? ವಸುಧಾ, ವಸುಧಾ, ಏನಾಯ್ತು ವಸುಧಾ? ಯಾಕೆ ಅಳ್ತಿದ್ಯಾ? ಏನಾಯ್ತು? ನಾನು ನಮ್ಮ ಮನೆಗೆ ಹೋಗಿದ್ದೆ ಅಕ್ಕ. ಮುರಾರಿ ಮನೆಗ? ನಾನು ಇಲ್ದೆ ಅವನು ಹೇಗ್ ಲೈಫ್ ಲೀಡ್ ಮಾಡ್ತಿದ್ದಾನೆ ಅಂತ ನೋಡೋಣ ಅಂತ ಹೋಗಿದ್ದೆ. ಯಾಕಂದ್ರೆ ನನ್ನ ಅವನು ಅಷ್ಟೊಂದು ಹಚ್ಕೊಂಡಿದ್ದ. ನನ್ನ ಮೆಸೇಜ್ 5 ನಿಮಿಷ ತಡ ಆಗಿ ಹೋಗಿದ್ರು ಅತ್ತೆ ಬಿಡ್ತಿದ್ದ. ಅಂತವನು ಇವತ್ತು ನಾನಿಲ್ಲದ ಮನೇಲಿ ಇನ್ನೊಬ್ಳು ಹುಡುಗಿ ಜೊತೆ ಇದ್ದ ಅಕ್ಕ. ನಾನೇ ಜೀವನ, ನಾನಿಲ್ಲ ಅಂದ್ರೆ ಸಾವೇ ಗತಿ ಅಂತ ಹೇಳ್ತಿದ್ದವನು ಇವತ್ ನನ್ ಬಂದ್ 2 ದಿವಸಕ್ಕೆ ಅವ್ನ್ ಬೇರೆ ಹುಡುಗಿ ಜೊತೆ ಇದ್ದಾನಕ್ಕ. ಅವ್ರ ಜೊತೆ ಚಕ್ಕಂದು ಇಡ್ತಿದ್ದಾನೆ. ಅಳ್ಬೇಡ ವಸುಧಾ. ಅವ್ನು ಹೇಳಿದ ಕೆಲಸ ನೀನ್ ಮಾಡ್ಲಿಲ್ಲ ಅನ್ನೋ ಕಾರಣಕ್ಕೆ ಅವ್ನು ಹೀಗೆಲ್ಲ ಮಾಡ್ತಿದ್ದಾರೆ ಅನ್ಸುತ್ತೆ. ನೀನ್ ಅಳ್ಬೇಡ ಪ್ಲೀಸ್. ನೀನೆಲ್ಲ ಸರಿ ಮಾಡ್ತೀನಿ ಅಂತ ಹೇಳ್ದೆ, ಎಂಬಿ ಜೊತೆ ಮಾತಾಡ್ತೀನಿ ಅಂತನೂ ಹೇಳ್ದೆ. ಆದ್ರೆ ಯಾವುದು ಸರಿ ಹೋಗಲ್ಲ ಅನ್ಸುತ್ತೆ ಅಕ್ಕ. ಅವ್ನು ನನಗೆ ಮೋಸ ಮಾಡ್ತಿದ್ದಾನೆ. ನನ್ನನ್ನು ಪರ್ಮನೆಂಟ್ ಆಗಿ ಮನೆಯಿಂದ ಆಚೆ ತಳ್ತಿದ್ದಾನೆ. ಈಗ ನನ್ನ ಪಾಲಿಗೆ ನನ್ನ ತವ್ರ ಮನೇನೂ ಇಲ್ಲ, ಅವನೂ ಇಲ್ಲ. ನಾನು ನನ್ನ ಹೊಟ್ಟೆಲಿರೋ ಮಗು ಇಬ್ರು ಅನಾಥವಾಗಿದ್ದೀವಕ್ಕ. ಇಬ್ರು ಅನಾಥವಾಗಿದ್ದೀವಿ. ಅವ್ನು ಹೇಳಿದ ಕೆಲಸ ನೀನ್ ಮಾಡ್ಲಿಲ್ಲ ಅನ್ನೋ ಕಾರಣಕ್ಕೆ ಅವ್ನು ಹೀಗೆಲ್ಲ ಮಾಡ್ತಿದ್ದಾರೆ ಅನ್ಸುತ್ತೆ. ನೀನ್ ಅಳ್ಬೇಡ. ಆದ್ರೆ ಆ ಕೆಲ್ಸನೂ ಆಗ್ಲಿಲ್ವೇ? ನೀನು ಒಪ್ಕೊಂಡ್ರೆ ಮಾತ್ರ ಬೇಕೇ ಬೇಕು ಅಂತ ಕೂತಿರೋ ಆಸ್ತಿನ ಬಿಡ್ತೀನಿ ಅಂತ ನಾನು ಒಪ್ಕೋತೀನಿ. ಆಲ್ವೇಸ್ ಇನ್ ಯುವರ್ ಕಾಲ್. ಆಗತ್ತೆ ನೋಡು ವಸುಧಾ, ಎಲ್ಲ ಸಮಸ್ಯೆಗೂ ಒಂದಲ್ಲ ಒಂದ್ ಪರಿಹಾರ ಇದ್ದೇ ಇರುತ್ತೆ. ನಿನ್ ಸಂಸಾರನ ಸರಿ ಮಾಡೋ ಜವಾಬ್ದಾರಿ ನಂದು ಅಂತ ನಾನು ಸುಮ್ಮನೆ ಹೇಳಲಿಲ್ಲ. ನಾನು ಖಂಡಿತ ಸರಿ ಮಾಡೇ ಮಾಡ್ತೀನಿ. ನೀನು ನಿನ್ ಗಂಡ ಸುಖವಾಗಿ ಬದುಕೋದನ್ನ ನಾನು ನನ್ನ ಕಣ್ಣಾರೆ ನೋಡ್ತೀನಿ. ಆದ್ರೆ ನೀನ್ ಆತರ ಪಟ್ಟು ಹುಚ್ಚುಚ್ಚು ನಿರ್ಧಾರ ತಗೋಬೇಡ ವಸುಧಾ, ಪ್ಲೀಸ್. ನೋಡು, ನಿನಗೆ ನನ್ನ ಮೇಲೆ ನಂಬಿಕೆ ಇದೆ ತಾನೆ? ನಾನು ಎಲ್ಲ ಸರಿ ಮಾಡ್ತೀನಿ, ಎಲ್ಲ ಸರಿ ಹೋಗುತ್ತೆ. ಈಗ ಹೋಗಿ ಮುಖ ತೊಳ್ಕೊಂಬ, ಹೋಗು, ಕಾಫಿ ಮಾಡ್ಕೊಡ್ತೀನಿ. ಹೋಗು ಹೋಗು. ಆ
ಸಾಯೋರು ಕೇವಲ ಗೋರಿ ಆಗ್ತಾರೆ, ಆದ್ರೆ ಇದ್ದು ಸಾಧಿಸೋರು ಬೇರೊಬ್ಬರಿಗೆ ದಾರಿ ಆಗ್ತಾರೆ. ಆ ದಾರಿ ದೀಪ ನೀನಾಗ್ಲಿ ಅನ್ನೋದು ನನ್ನ ಮಾತು. ಇಷ್ಟ್ರ ಮೇಲೂ ಸಾಯ್ಬೇಕು ಅನ್ನೋದು ನಿನ್ನ ನಿರ್ಧಾರ ಆದ್ರೆ ಅದು ನಿನ್ನ. ಬದುಕಿದ್ರೆ ಯಾವತ್ತಾದ್ರೂ ಬಂದು ನನ್ನ ಭೇಟಿಯಾಗ. ನಂದು ಒಂದು ಜೀವನ, ಅದೇನು ಕರ್ಮ ಬಂತು ಅಂತ ಅವಳನ್ನ ಕಟ್ಕೊಂಡು ರಾಕ್ಷಸಿ. ಇಲ್ದೇ ಅಭ್ಯಾಸಕ್ಕೆ ಬೇಡದೇ ಔಷಧಿ ತಗೊಂಡು ಇಲ್ಲೇ ಸಾಯ್ತಾ ಇರ್ಬೇಕು. ಹೀಗೆ ನಡೀತಾ ಇದ್ರೆ ನಾನು ಹುಚ್ಚ ಆಗ್ಬಿಡ್ತೀನಿ. ಇಲ್ಲ, ಅದೇನೇ ಆದ್ರೂ ಮನೆಯವ್ರ ಕಾಲು ಬಿದ್ದು ನೀವು ಹೇಳ್ಬೇಕ ನಾಯಿ ತರ ಬಿದ್ದಿರ್ತೀನಿ ಅಂತ ಮನೇಲಿ ಆರಾಮಾಗಿರ್ಬೋದಲ್ಲ. ಏನ ಯೋಚನೆ ಮಾಡ್ತಾ ಇದ್ಯಾ? ಊಟ ಮಾಡೋ. ಯೋಚನೆ ಮಾಡಕ್ಕೆ ಬೇಕಾದಷ್ಟಿದೆ. ಇಲ್ಲಿಗೆ ತಂದು ನನ್ನನ್ನು ಸೇರ್ಸೋ ಹಾಗೆ ಮಾಡಿದ ನನ್ನ ಹೆಂಡತಿ ಮನೆಯಲ್ಲಿ ಆರಾಮಾಗಿದ್ದಾರೆ. ಆದ್ರೆ ನಾನು ಮಾತ್ರ ಇಲ್ಲಿಗೆ ಕಾಯ್ತಾ ಇದ್ದೀನಿ. ಹೇಗಾದ್ರೂ ಮಾಡಿ ಇಲ್ಲಿಂದ ತಪ್ಪಿಸ್ಕೋಬೇಕು. ಇಲ್ಲಾಂದ್ರೆ ನಾನು ಹುಚ್ಚ ಆಗ್ಬಿಡ್ತೀನಿ. ಹೇಗ್ ತಪ್ಪಿಸ್ಕೊಳ್ಳೋದು? ಅಮ್ಮ, ಬಾಗಿಲು ತೆಗೀರಿ. ಅಯ್ಯೋ, ಹೊಟ್ಟೆನು, ಬಾಗಿಲು ತೆಗೀರಿ ಪ್ಲೀಸ್, ಬಾಗಿಲು ತೆಗೀರಿ. ಏನೇ ನಿನ್ ಗೋಳು? ಹಲೋ. ಹಲೋ, ಇದು ಸೀತಾರಾಮಯ್ಯ ಅವ್ರ ಮನೆ ತಾನೆ? ಹೌದು, ತಾವ್ಯಾರು ಮಾತಾಡ್ತಿರೋದು? ನಾನು ಅಣ್ಣಯ್ಯ ಅಂತ ರಿಹ್ಯಾಬಿಲಿಟೇಷನ್ ಸೆಂಟರ್ನಿಂದ ಮಾತಾಡ್ತಾ ಇದ್ದೀನಿ. ರಿಹ್ಯಾಬಿಲಿಟೇಷನ್ ಸೆಂಟರಿಂದನಾ? ಏನು ವಿಷಯ? ಮೇಡಮ್, ನಿಮ್ಮ ಮನೆ ಹುಡುಗ ಕೇಶವಿನಿಂದ ತಪ್ಪಿಸ್ಕೊಂಡಿದ್ದಾರೆ. ಹೌದು ಮೇಡಮ್, ಆ ಪ್ರಯತ್ನ ನಿಮ್ಮ ಹುಡುಗ ಮಾಡ್ತಾನೆ ಇದ್ದ. ಮೊನ್ನೆನೇ ಇಲ್ಲಿರೋ ನಮ್ಮ ಸ್ಟಾಫ್ನೆಲ್ಲ ಹೊಡೆದು ಓಡೋಗೋ ಪ್ರಯತ್ನ ಮಾಡಿದ್ರು. ಅವರಲ್ಲಿರೋ ಚಟ ಅವ್ರಿಗೆ ಆಗ ಮಾಡಿಸ್ತಾ ಇರುತ್ತೆ. ಹುಷಾರಾಗಿರಿ. ನಿಮ್ಮ ಮನೆಗೆ ಬಂದು ಗಲಾಟೆ ಮಾಡಿದ್ರು ಮಾಡಬಹುದು. ಇಲ್ಲಿ ನೀವು ಸೇರಿಸ್ರಿ ಅನ್ನೋ ಸಿಟ್ಟು ಸಹಜವಾಗಿ ಇದ್ದೇ ಇರುತ್ತೆ ಮೇಡಮ್. ಅದಕ್ಕೆ ಇನ್ಫಾರ್ಮ್ ಮಾಡಿದೆ. ಒಟ್ಟಿನಲ್ಲಿ ನಿಮ್ಮ ಮನೆಯವರೆಲ್ಲ ಹುಷಾರಾಗಿರಿ ಮೇಡಮ್. ಸರಿಪ್ಪ, ಥ್ಯಾಂಕ್ ಯು. ಕೇಶವ ತಪ್ಪಿಸ್ಕೊಂಡಿದ್ದಾನ? ಅಯ್ಯೋ ದೇವ್ರೆ, ಏನ್ ಮಾಡೋದೀಗ? ಶಾರದಾ, ಶಾರದಾ! ಏನಾಯ್ತಕ್ಕ? ಯಾಕದ್ಕೆ ಇಷ್ಟೊಂದು ಗಾಬರಿ ಆಗಿದ್ದೀರಾ? ಏನಾಯ್ತು? ರಿಹ್ಯಾಬಿಲಿಟೇಷನ್ ಸೆಂಟರ್ ಇಂದ ಫೋನ್ ಬಂದಿತ್ತು. ನಮ್ ಕೇಶವ ಅಲ್ಲಿಂದ ತಪ್ಪಿಸ್ಕೊಂಡ್ಬಿಟ್ಟಿದ್ದಾರಂತೆ. ನನ್ಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಇವ ಬೇರೆ ಊರಲ್ಲಿಲ್ಲ. ಶಾರದಾ, ಬೇಗ ವಿವೇಕ್ ಫೋನ್ ಮಾಡಮ್ಮ, ಬೇಗ. ಅಕ್ಕ, ಅವ್ರೊಂದು 2 ದಿನ ಆದ್ರೂ ಆಗತ್ತೆ ಬರಕ್ಕೆ. ಮಾವಂಗೆ ಹೇಳಿದ್ರೆ? ಬೇಡ ಬೇಡ, ಮಾವಂಗೆ ಈಗಲೇ ವಿಷಯ ಗೊತ್ತಾಗೋದು ಬೇಡ. ಮಲಗಿದ್ದಾರೆ, ನಿದ್ದೆ ಮಾಡ್ಲಿ. ಅಲ್ಲ ಅದಕ್ಕೆ ಪಾಪ, ಅವನು ಅಲ್ಲಿಂದ ತಪ್ಪಿಸ್ಕೊಂಡು ಎಲ್ಲಿಗೆ ಹೋಗೋಕ್ ಸಾಧ್ಯ? ಅಕ್ಕ, ಅವನ ಹತ್ರ ದುಡ್ಡು ಬೇರೆ ಇಲ್ಲ. ಅಲ್ಲಿಂದ ಅವನು ಇಲ್ಲಿಗೆ ನಡ್ಕೊಂಡು ಬರೋದಕ್ಕೆ ಹೇಗ್ ಸಾಧ್ಯ ಅದಕ್ಕೆ? ಅಯ್ಯೋ, ಇವ್ರ ಮನೆ ಹಾಳಾಗ ಬಂದ್ರೆ ಅವ್ನು ಏನ್ ಮಾಡ್ತಾನೋ ಅನ್ನೋದನ್ನ ಯೋಚನೆ ಮಾಡೋದ್ ಬಿಟ್ಟು ಅವ್ನ್ ಹೇಗಿದ್ದಾನೋ ಹೇಗ್ ಬರ್ತಾನೋ ಅಂತೆಲ್ಲ ಮಾತಾಡ್ತಿದಾರಲ್ಲ. ಇಷ್ಟೆಲ್ಲ ಆದ್ರೂ ಅವನ್ ಬಗ್ಗೆ ಈ ಮಟ್ಟಕ್ಕೆ ಅನುಕಂಪ ಇದೆಯಲ್ಲ. ನೀವೇನು ಯೋಚನೆ ಮಾಡ್ಬೇಡಿ, ನಾನು ಹುಡ್ಕೊಂಡ್ ಬರ್ತೀನಿ. ಹೆಂಡತಿಗ್ ಹೊಡೆದವನು ಹಾಳಾಗ್ ಹೋಗ್ಲಿ ಅಂತ ಹೇಳೋದ್ ಬಿಟ್ಟು ಈಗ್ಲೂ ಅವನ್ ಮೇಲೆ ಕರುಣೆನಾ? ನಾನು ಬರ್ತೀನಿ. ನಿಂತ್ಕೊಂಡ್ರು. ಇಷ್ಟೊತ್ತಲ್ಲಿ ಎಲ್ಲಿ ಅಂತ ಹೋಗಿ ಹುಡುಕ್ತೀರಾ? ಅವನೆಲ್ಲೂ ಹೋಗಲ್ಲ. ನಾಳೆ ಇಲ್ಲೇ ಬರ್ತಾರೆ ಅಂತ ನನ್ನ ಮನ್ಸು ಹೇಳ್ತಾ ಇದೆ. ಹೌದು ಅತ್ತೆ, ಬರ್ಲಿ. ನಾನ್ ಬಯಸೋದು ಅದನ್ನೇ. ಆದ್ರೆ ಯಾವ್ದೇ ಕಾರಣಕ್ಕೂ
ಅವ್ರನ್ನ ವಾಪಸ್ ಅಲ್ಲಿಗೆ ಕಳಿಸ್ಬೇಡಿ ಅತ್ತೆ. ಅವ್ರು ಇಲ್ಲೇ ಇರ್ಲಿ, ಅವ್ರು ನಂಗೆ ಎಷ್ಟೇ ಹೊಡಿಲಿ ಎಷ್ಟೇ ಬಡಿಲಿ, ಪ್ಲೀಸ್ ಅತ್ತೆ, ನನಗೊಂದಿಲ್ಲದೆ ಜೀವನ ಮಾಡಕ್ ಆಗಲ್ಲ ಅತ್ತೆ. ಕಳ್ಸೋಳು ಇವಳೆ, ಕಣ್ಣೀರು ಸುರಿಸೋಳು ಇವಳೆ. ಇವಳನ್ನ ಮನೆಯಿಂದ ಆಚೆ ಕಳ್ಸೋ ಕಾಲ ಯಾವಾಗ ಬರುತ್ತೋ ಏನೋ. ಯಾವುದಕ್ಕೂ ನೀನು ಹುಷಾರಾಗಿರಮ್ಮ. ನಾಳೆ ಅವನಿಲ್ಲಿ ಬಂದ್ಮೇಲೆ ನಿನ್ ಜೊತೆ ಅದು ಹೇಗೆ ನಡ್ಕೋತಾರೋ ಏನೋ. ಅವ್ರು ಹೇಗಾದ್ರೂ ನಡ್ಕೊಳ್ಳಿ ಅತ್ತೆ, ಆದ್ರೆ ಅವ್ರು ನನ್ ಜೊತೆಗೆ ಇರ್ಲಿ ಅತ್ತೆ. ಮಾಳವಿಕಾ ಅವ್ರ ಮನೆನಾ? ಹೌದು, ಇದೆ. ಏನಾಗಬೇಕಾಗಿತ್ತು? ಅವ್ರ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಅವ್ರು ನಂಗೆ ವಿಸಿಟಿಂಗ್ ಕಾರ್ಡ್ ಕೊಟ್ಬಿಟ್ಟು ಬಾ ಅಂತ ಹೇಳಿದ್ರು. ಪ್ಲೀಸ್ ಬನ್ನಿ. ಕೂತ್ಕೊಳ್ಳಿ. ಥ್ಯಾಂಕ್ ಯು. ಹೇಳಿ, ಏನ್ ವಿಷಯ? ಅದು ನಾನು ಅವ್ರ ಹತ್ರನೇ ಮಾತಾಡ್ಬೇಕಾಗಿತ್ತು. ಪ್ಲೀಸ್ ಅವ್ರನ್ನ ಕರೀತೀರಾ? ಮೇಡಮ್, ಅವರು ಯಾವುದೋ ಕಾನ್ಫರೆನ್ಸ್ಗಾಗಿ ಅಮೆರಿಕಕ್ಕೆ ಹೋಗಿದ್ದಾರೆ. ಹೌದಾ? ಬರೋದು ಯಾವಾಗ? ಒಂದು 15 ದಿವಸ ಆಗಬಹುದು. ಓಕೆ, ಇಫ್ ಯು ಡೋಂಟ್ ಮೈಂಡ್ ನೀವು ನನಗೆ ಅವ್ರ ನಂಬರ್ ಕೊಡ್ತೀರಾ? ನಾನೇ ಫೋನ್ ಮಾಡಿ ಮಾತಾಡ್ತೀನಿ. ತುಂಬ ಇಂಪಾರ್ಟೆಂಟ್ ವಿಷಯ ಇತ್ತು. ಮೇಡಮ್, ಅವರು ಫೋನ್ ತಗೊಂಡೋಗಿಲ್ಲ. ಪ್ರತಿದಿನ ರಾತ್ರಿ ಅವರೇ ಕಾಲ್ ಮಾಡ್ತಾರೆ. ಅವಾಗ ನಾನು ವಿಷಯ ಹೇಳ್ತೀನಿ. ನೀವು ಏನು ವಿಷಯ ಇದ್ರೂ ಬರ್ಬಿಟ್ಟು ಹೋಗಿ ದಯವಿಟ್ಟು. ನಾನು ಅವ್ರು ಬಂದ ತಕ್ಷಣ ಹೇಳ್ತೀನಿ. ತೋಳಿ ಮೇಡಮ್, ಫೋನ್ ನಂಬರ್ ಮತ್ತೆ ವಿಷಯ ಬರ್ದ್ಬಿಟ್ಟು. ಹಲೋ. ಹಾಯ್ ಸ್ವೀಟ್ ಹಾರ್ಟ್, ಹೌ ಆರ್ ಯು? ಯಾರು ಮಾತಾಡ್ತಿರೋದು? ಮದನ್ ಮೋಹನ್. ಸಣ್ಣದಾಗಿ ಶಾಕ್ ಆಗಿರ್ತೀಯಲ್ಲ, ಅದನ್ನ ಶಾಕ್ ಅಂದ್ಕೋಬೇಡ. ಈ ಮೋಹನ ಧ್ವನಿ ಕೇಳಿ ಆಗ್ತಿರೋ ರೋಮಾಂಚನ ಅಂದ್ಕೋ. ನಿನಗೆ ಈ ನಂಬರ್ ಎಲ್ಲಿಂದ ಸಿಕ್ತು? ಹೇಗೆ ಸಿಕ್ತು ಅಂತ ಡೌಟ್. ಇಂಟರ್ವ್ಯೂನಲ್ಲಿ ಕೊಟ್ಟಿರೋ ನಂಬರೇ ಬೇರೆ, ಈಗ ನಾನು ಫೋನ್ ಮಾಡ್ತಿರೋ ನಂಬರೇ ಬೇರೆ. ಈ ಫೋನ್ ನಂಬರ್ ಹೇಗೆ ಸಿಕ್ತು ಅನ್ನೋ ಅನುಮಾನ ಬರೋದು ಸಹಜ. ಬಟ್ ಬೇಕಾದವರಿಗೆ ಬೇಕಾದವ್ರ ಫೋನ್ ನಂಬರ್ ಸಿಕ್ಕೇ ಸಿಗುತ್ತೆ. ಪಕ್ಕ ಡಿಸೈಡ್ ಮಾಡಿದ್ರೆ ಆ ದೇವರು ಸಿಕ್ಕೇ ಸಿಗ್ತಾನೆ ಕೀರ್ತಿ. ಈ ಫೋನ್ ನಂಬರ್ ಏನು? ಫೋನ್ ಮಾಡಿದ್ದು ಇಷ್ಟೊತ್ತಿಗಾಗಲೇ ನೀನು ನನಗೆ ಫೋನ್ ಮಾಡಬೇಕಾಗಿತ್ತು. ಆದರೆ ಯಾಕೆ ಫೋನ್ ಮಾಡಲಿಲ್ಲ ಅಂತ ವಿಚಾರಿಸೋದಕ್ಕಂತೂ ಅಲ್ಲ, ನಿನ್ನ ಹತ್ರ ಒಂದು ವಿಷಯನ ಶೇರ್ ಮಾಡ್ಕೋಬೇಕಾಗಿತ್ತು. ನಿನ್ನೆ ನನ್ನ ಕನಸಲ್ಲಿ ಬಂದಿದ್ದೆ. ನನ್ನ ಕನಸಲ್ಲಿ ಇಣಕ್ಕೆ ನೋಡಿರೋ ಮೊದಲನೇ ಹುಡುಗಿ ನೀನು. ಡ್ರೀಮ್ ಗರ್ಲ್. ಅಡ್ರೆಸ್ ಬೇಕು ಅಂತ. ಫೋನ್ ನಂಬರ್ ಹುಡುಕ್ದವ್ರಿಗೆ ಅಡ್ರೆಸ್ ಹುಡ್ಕೋದ್ ಕಷ್ಟನಾ? ರೈಟ್. ಹುಡ್ಕೋದು ಕಷ್ಟ ಅಲ್ಲ, ಕಳಿಸೋದು ಕಷ್ಟ ಅಲ್ಲ. ಆದರೆ ಅದನ್ನ ತಗೊಳ್ಳೋ ಮನಸ್ಸು ನಿನಗಿದೆ ಅಂತ ತಿಳ್ಕೊಳ್ಳೋದು ಮಾತ್ರ ಕಷ್ಟ. ಇಷ್ಟಕ್ಕೂ ನಾನು ಇದನ್ನೆಲ್ಲ ನಿನಗೆ ಯಾಕೆ ಹೇಳ್ತಾ ಇದ್ದೀನಿ ಕೀರ್ತಿ?